ನೀವು ಹಂಚಿಕೊಂಡಿರುವ ಚಿತ್ರವು ಏಪ್ರಿಲ್ 30, 2026ರಂದು ಮಧ್ಯಪ್ರದೇಶದ ಜಬಲ್ಪುರದ ಬರ್ಗಿ ಅಣೆಕಟ್ಟಿನಲ್ಲಿ ಬಾರ್ಗಿ ಡ್ಯಾಂ ನಡೆದ ಅತ್ಯಂತ ದುರದೃಷ್ಟಕರ ಬೋಟ್ ಅಪಘಾತಕ್ಕೆ ಸಂಬಂಧಿಸಿದ್ದಾಗಿದೆ. ಈ ಘಟನೆಯಲ್ಲಿ ದೆಹಲಿಯ ಪ್ರವಾಸಿಗರಾದ ಮರೀನಾ ಮ್ಯಾಸಿ 39 ಮತ್ತು ಅವರ 4 ವರ್ಷದ ಪುತ್ರ ತ್ರಿಶಾನ್ ಸಾವನ್ನಪ್ಪಿದ್ದರು. ಈ ಘಟನೆಯ ಬಗ್ಗೆ ಲಭ್ಯವಿರುವ ಪ್ರಮುಖ ವಿವರಗಳು ಇಲ್ಲಿವೆ. ಘಟನೆಯ ಹಿನ್ನೆಲೆ: ತಾಯಿಯ ನಿಸ್ವಾರ್ಥ ಪ್ರೀತಿ. ರಕ್ಷಣಾ ತಂಡವು ಮರುದಿನ ಇವರ ಶವಗಳನ್ನು ಹೊರತೆಗೆದಾಗ ತಾಯಿ ತನ್ನ ಮಗನನ್ನು ಎದೆಯ ಮೇಲೆ ಬಿಗಿಯಾಗಿ ಅಪ್ಪಿಕೊಂಡು ತನ್ನ ಲೈಫ್ ಜಾಕೆಟ್ ಒಳಗೆ ಆತನನ್ನು ರಕ್ಷಿಸಲು ಪ್ರಯತ್ನಿಸಿರುವುದು ಕಂಡುಬಂದಿದೆ. ಆಕೆಯ ಈ ನಿಸ್ವಾರ್ಥ ಪ್ರೀತಿಯ ಕಥೆ ಇಡೀ ದೇಶವನ್ನೇ ಕಣ್ಣೀರಿಸಿದೆ. ದುರಂತಕ್ಕೆ ಕಾರಣ: ಸುಮಾರು 29ಕ್ಕೂ ಹೆಚ್ಚು ಪ್ರವಾಸಿಗರಿದ್ದ ಈ ಕ್ರೂಸ್ ಬೋಟ್ ಬಲವಾದ ಬಿರುಗಾಳಿ ಮತ್ತು ಮಳೆಗೆ ಸಿಲುಕಿ ಅಣೆಕಟ್ಟಿನ ಮಧ್ಯಭಾಗದಲ್ಲಿ ಮಗುಚಿ ಬಿದ್ದಿದೆ. ಸುರಕ್ಷತಾ ಲೋಪಗಳು: ಈ ಬೋಟ್ನಲ್ಲಿ ಸಾಮರ್ಥ್ಯಕ್ಕಿಂತ ಹೆಚ್ಚು ಜನರನ್ನು ತುಂಬಿಸಲಾಗಿತ್ತು ಮತ್ತು ಲೈಫ್ ಜಾಕೆಟ್ ನೀಡುವಲ್ಲಿ ವಿಳಂಬವಾಗಿತ್ತು ಎಂಬ ಆರೋಪಗಳು ಕೇಳಿಬಂದಿವೆ. ಒಂದು ಪ್ರಮುಖ ಸ್ಪಷ್ಟನೆ: ಸಾಮಾಜಿಕ ಜಾಲತಾಣಗಳಲ್ಲಿ ಹರಡುತ್ತಿರುವ ಈ ನಿರ್ದಿಷ್ಟ ಚಿತ್ರದ ಬಗ್ಗೆ ಜಬಲ್ಪುರ ಪೊಲೀಸರು ಮತ್ತು ಅಧಿಕಾರಿಗಳು ಒಂದು ಮಹತ್ವದ ಮಾಹಿತಿ ನೀಡಿದ್ದಾರೆ. ತಾಯಿ ಮಗ ಸಾವನ್ನಪ್ಪಿರುವುದು ನಿಜವಾದ ಘಟನೆಯಾದರೂ ನೀರಿನೊಳಗೆ ಅವರು ಅಪ್ಪಿಕೊಂಡಿರುವಂತೆ ಕಾಣುವ ಈ ಹೈ ರೆಸಲ್ಯೂಷನ್ ಚಿತ್ರವು AI ಕೃತಕ ಬುದ್ಧಿಮತ್ತೆ ಮೂಲಕ ಸೃಷ್ಟಿಸಲಾಗಿದೆ. ರಕ್ಷಣಾ ಸಿಬ್ಬಂದಿ ವಿವರಿಸಿದ ಆ ಕರುಣಾಜನಕ ದೃಶ್ಯವನ್ನು ಬಿಂಬಿಸಲು ಈ ಚಿತ್ರವನ್ನು ತಯಾರಿಸಲಾಗಿದೆ. ಈ ಘಟನೆಯಲ್ಲಿ ಮರೀನಾ ಅವರ ಪತಿ ಪ್ರದೀಪ್ ಮತ್ತು ಮಗಳು ಸಿಯಾ ಬದುಕುಳಿದಿದ್ದಾರೆ, ಆದರೆ ಒಟ್ಟು 9 ಜನರು ಈ ಅಪಘಾತದಲ್ಲಿ ಪ್ರಾಣ ಕಳೆದುಕೊಂಡಿದ್ದಾರೆ. ಈ ದುರಂತದ ನಂತರ ಬೋಟ್ ಸವಾರಿಯ ಸುರಕ್ಷತಾ ನಿಯಮಗಳ ಬಗ್ಗೆ ಅಥವಾ ತನಿಖೆಯ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ಕೇಳಿ.